ಸಂತೋಷವಾಗಿ ಬರಬೇಕು. ಎಲ್ಲೆಲ್ಲೋ ಏನೇನೋ ಮಾಡಿ ದುಡ್ಡು ಸಂಪಾದನೆ ಮಾಡಿರ್ತಾರೆ. ಅಟ್ಲೀಸ್ಟ್ ಅವರು ನಮ್ಮ ತಾಲೂಕಿನ ಜನತೆಗೆ ಕೊಡಲಿ. ಅವರು ಏನಾದರೂ ಈಗ ಚುನಾವಣೆಗೆ ನಿಲ್ಲಲಿಕ್ಕೆ ಯಾರ್ದು ಅಭ್ಯಂತರ ಇಲ್ಲ, ಯಾರಾದರೂ ಬರ್ಬೋದು, ಯಾರಾದರೂ ನಿಲ್ಬೋದು. ಬಡ ಜನತೆಗೆ ಅನುಕೂಲ ಆಗಬೇಕು. ಸುಮ್ಮನೆ ಬಿಲ್ಡಪ್ ಕೊಟ್ಟು ಕಾಲಿಗೆ ಮುಗಿದು ಒಳ್ಳೊಳ್ಳೆ ವೆಹಿಕಲ್ಗಳಲ್ಲಿ ಬಂದು ಶೋ ಕೊಟ್ಟರೆ ಆಗಲ್ಲ. ದಿನನಿತ್ಯ ಬಡವರು ಸೇವೆ ಮಾಡಿದ್ರೆ ಅವಾಗ ಒಪ್ಕೊತಾರೆ. ಎಷ್ಟೋ ಜನ ಬಂದಿದ್ದಾರೆ. ಇವೇನು ಬೆಳಿಗ್ಗೆ ಕೊಟ್ಟಿರೋದು ನೀನು ಹೇಳ್ತಿದ್ದೀನಿ ನೋಡೋಣ. ಒಂದ್ಸಲ ಬಂದಿದ್ದೀನಿ, ಅಣ್ಣವ್ರು ಫೋನ್ ಮಾಡ್ತೀನಿ. ಅಣ್ಣವ್ರು ಏನಕ್ಕೆ ಇತ್ತು ಅಂದರೆ ಬಾತ್ರೂಮ್ ಬಿಡೋಕೆ ಹೋಗೋಕೆ ಬಿಡಲ್ಲ. ನನ್ನ ಮಗಳು ಡೆಂಗು ಜ್ವರ ಬಂದು 10 ದಿವಸ ಏನು ನೋಡಿಲ್ಲ. ಈಗ ಮುಂಚೆ ತುಮಕೂರು ಕಳಿಸಿದ್ದಾರೆ. ಅಣ್ಣನ ಫೋನ್ ಮಾಡ್ತೀನಿ ಅಂದಮೇಲೆ ಬಾತ್ರೂಮ್ ಬಿಟ್ಟವ್ರೆ. ಅಲ್ಲಿ ಇದು ಮಕ್ಕಳ ವಾರ್ಡಲ್ಲಿ ಭಾರಿ ದಿಮಾಗ್ ಏನೆಲ್ಲ ಬೇಕಿದ್ರೆ ಕೇವಲ ಗೌರ್ಮೆಂಟ್ ಒಪ್ಪಿಸ್ತಾರೆ. ಡಾಕ್ಟರ್ಗಳಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಇರುತ್ತೆ, ಹಂಗಾಗಿ ಹೊಟ್ಟೆ ನೋವು ಬರ್ತದೆ. ಪಾಸ್ಪೋರ್ಟಿಗೆ ಪೇನ್ ಅಂದರೆ ಬಿಟ್ಟು ನೋವು ಬರೋದು ಆ ಥರ ಆಗ್ತಾ ಇದೆ. ಐಸೆಕ್ಲಮಿನ್ ಎಲ್ಲ ಕೊಡ್ತಾ ಇದ್ದೀವಿ, ಸರಿಯಾಗುತ್ತೆ. ಐಸೆಕ್ಲಮಿನ್ ಇಂಜೆಕ್ಷನ್ ಎಲ್ಲ ಕೊಡ್ತಾ ಇದ್ದೀವಿ. ನಿನ್ನೆ ರಾತ್ರಿ ಬಂದು ನೋಡೋಲ್ವ ಸೇವಾಲಾಲ್ಪುರ ತಾಂಡದ ಜನರಿಗೆ ವಾಂತಿ ಭೇದಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿರುವ ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ತಾಲೂಕಿನ ಶಾಸಕರಾದ ಎಚ್.ವಿ. ವೆಂಕಟೇಶ್ ಭಾನುವಾರ ಭೇಟಿ ನೀಡಿ ರೋಗಿಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಇನ್ನು ಈ ವೇಳೆ ಕೆಲ ರೋಗಿಗಳು ನಮಗೆ ಸೂಕ್ತ ಚಿಕಿತ್ಸೆ ಸಿಗುತ್ತಿಲ್ಲ, ಸ್ವಚ್ಛತೆ ಇಲ್ಲ ಎಂದು ಶಾಸಕರ ಬಳಿ ಅಳವತ್ತುಕೊಂಡಿದ್ದಾರೆ. ಈ ವೇಳೆ ಹಾಜರಿದ್ದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನಾಗೇಶ್ ನಾಯ್ಕ ಮತ್ತು ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ಬಾಬು ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಬೇಕೆಂದು ಎಚ್ಚರಿಕೆಯನ್ನು ನೀಡಿದರು. ವಾಂತಿ ಭೇದಿ ಪ್ರಕರಣಕ್ಕೆ ಕಾರಣ ಯಾವುದು ಎನ್ನುವುದರ ಬಗ್ಗೆ ವೈದ್ಯರ ಬಳಿ ಮಾಹಿತಿಯನ್ನು ಪಡೆದುಕೊಂಡು ಶಾಸಕರಾದ ಎಚ್.ವಿ. ವೆಂಕಟೇಶ್ ಸೇವಾಲಾಲ್ಪುರ ತಾಂಡಕ್ಕೆ ತೆರಳಿದರು. ಸರಿಸುಮಾರು 50ರಿಂದ 60 ಜನಕ್ಕೆ ಒಂದು ವಾಂತಿ ಭೇದಿ ಕಾಣಿಸಿಕೊಂಡಿದ್ದು, ಇಂದು ಭಾನುವಾರ 20ರಿಂದ 25 ರೋಗಿಗಳು ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ಇದೇ ವೇಳೆ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯೋಜನೆ ಮಾಡಿದ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಮಗುವಿಗೆ ಹನಿ ಹಾಕುವುದರ ಮೂಲಕ ಇವತ್ತು ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಚುನಾವಣೆ 2 ವರ್ಷಗಳಿದ್ದಾಗ ಪಾವಗಡ ತಾಲೂಕಿಗೆ ಅಭಿವೃದ್ಧಿಯನ್ನು ಮಾಡುತ್ತೇವೆ, ನಾವು ಸಹ ಆಕಾಂಕ್ಷಿಗಳೆಂದು ಅನೇಕ ಅಭ್ಯರ್ಥಿಗಳು ಆಗಮಿಸುತ್ತಿದ್ದಾರೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಎಂದು ಕೇಳಿದಾಗ ಶಾಸಕರು ಬೇರೆ ಬೇರೆ ಕಡೆಯಿಂದ ಪಾವಗಡ ತಾಲೂಕಿಗೆ ನಾವು ಈಗ ಆಕಾಂಕ್ಷಿಗಳು ಸೇವೆ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಬರ್ತಾ ಇದ್ದಾರೆ. ಈಗ ತಾವು ಶಾಸಕರಾಗಿ ತಮ್ಮ ಅಭಿಪ್ರಾಯ ಏನು ಇದಕ್ಕೆ ಅಂತ? ಸಂತೋಷವಾಗಿ ಬರಬೇಕು. ಎಲ್ಲೆಲ್ಲೋ ಏನೇನೋ ಮಾಡಿ ದುಡ್ಡು ಸಂಪಾದನೆ ಮಾಡಿರ್ತಾರೆ. ಅಟ್ಲೀಸ್ಟ್ ಅವರು ನಮ್ಮ ತಾಲೂಕಿನ ಜನತೆಗೆ ಕೊಡಲಿ. ಅವರು ಏನಾದರೂ ಈಗ ಚುನಾವಣೆಗೆ ನಿಲ್ಲಲಿಕ್ಕೆ ಯಾರ್ದು ಅಭ್ಯಂತರ ಇಲ್ಲ, ಯಾರಾದರೂ ಬರ್ಬೋದು, ಯಾರಾದರೂ ನಿಲ್ಬೋದು. ಬಡ ಜನತೆಗೆ ಅನುಕೂಲ ಆಗಬೇಕು. ಸುಮ್ಮನೆ ಬಿಲ್ಡಪ್ ಕೊಟ್ಟು ಕಾಲಿಗೆ ಮುಗಿದು ಒಳ್ಳೊಳ್ಳೆ ವೆಹಿಕಲ್ಗಳಲ್ಲಿ ಬಂದು ಶೋ ಕೊಟ್ಟರೆ ಆಗಲ್ಲ. ದಿನನಿತ್ಯ ಬಡವರು ಸೇವೆ ಮಾಡಿದ್ರೆ ಅವಾಗ ಒಪ್ಕೊತಾರೆ. ಎಷ್ಟೋ ಜನ ಬಂದಿದ್ದಾರೆ. ಕೆ.ಬಿ. ಕೃಷ್ಣಮೂರ್ತಿ ಸ್ಟೇಟ್ ಲೀಡ್ರು ಬಂದು ಹೋದರು ಅಲ್ವಾ. ನಮ್ಮ ತಾಲ್ಲೂಕಿನ ಜನ ಇಲ್ಲಿ ಸ್ಥಳೀಯವಾಗಿದ್ದು ಪ್ರಾಮಾಣಿಕವಾಗಿ ಜನಸೇವೆ ಮಾಡೋರಿಗೆ ಒಂದೊಂದು ಸಲ ರಿವರ್ಸ್ ಹೊಡಿತಾರೆ. ನೀನು ಶೋಕಿ ಮಾಡೋಕ್ಕೆ ಬಂದರೆ ಹೇಳಿ ವೇಸ್ಟ್ ಕೊಟ್ಟು ಬಿಚ್ತಾರೆ. ಬೆಂಚ್ ಕಾರ್ ಟೈರ್ಗಳು ಬರಷ್ಟ ಆಗ್ತದೆ ಅಲ್ವಾ. ಯಾವನ್ರಿ ಮಾಡ್ತಿರೋದು? ಬಸ್ ಸ್ಟ್ಯಾಂಡಲ್ಲಿ ರಾತ್ರಿ ಚೇರ್ ಆಗಿದ ತಕ್ಷಣ ಅವ್ನು ಲೀಡರ್ ಆಗಲ್ಲ, ಬಿಲ್ ಆಗಲ್ಲ. ಟೆಂಡರ್ ಆಗಿದೆ, ಕೆಲಸ ಪ್ರಾರಂಭ ಮಾಡಬೇಕು. ಯಾವಂತಗೋ ಇನ್ಫಾರ್ಮೇಷನ್ ತಗೊಂತಾರೆ, 4 ಚೇರ್ ಆಗಿದ ತಕ್ಷಣ ಅವ್ನು ಲೀಡರ್ ಆಗ್ಬಿಡ್ತಾನ. ಅವೆಲ್ಲ ಇಲ್ಲಿ ನಡೆಯಲ್ಲ. ಪಾವಗಡ ಜನತೆ ಇಂಥ ಟೋಪಿ ವ್ಯಕ್ತಿಗಳನ್ನ ನಂಬಲ್ಲ. ನಮ್ಮ ಜನತೆ ಏನಂತ ನಮಗೆ ಗೊತ್ತಿದೆ. ನಡೀತು. ಇಂಥವ್ರಿಗೆ ಸೊಪ್ಪು ಹಾಕಲ್ಲ ಅಂತ ಹೇಳ್ತೀರಾ? ಸಾಧ್ಯನೇ ಇಲ್ಲ. ಮೋಷನ್ಸ್ ಜಾಸ್ತಿಯಾಗಿ ಸುಸ್ತಾಗ್ತಾ ಇದೆ ಕೆಲವರು ಪೇಷಂಟ್ಸ್ಗೆ. ರಿಕವರಿ ಆಗ್ತಾರೆ, ಏನು ಸಮಸ್ಯೆ ಆಗಲ್ಲ. ಎಕ್ಸ್ಟ್ರಾ ಕೇರ್ ತೊಗೊಂಡು 16 ಜನ ಇದ್ದಾರೆ, ಕೇರ್ ತೊಗೊಂಡು ಟ್ರೀಟ್ಮೆಂಟ್. ಈ ವೇಳೆ ತಹಶೀಲ್ದಾರ್ ವೈರವಿ, ಇಒ ಮಧುಸೂದನ್,
ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂಥ ಸುದೇಶ್ ಬಾಬು, ರೈತ ಸಂಘದ ಅಧ್ಯಕ್ಷರಂಥ ಜಿ ನರಸಿಂಹರೆಡ್ಡಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಂಥ ರವಿಕುಮಾರ್, ಮಾಜಿ ಪುರಸಭಾ ಅಧ್ಯಕ್ಷರಂಥ ಎ ಶಂಕರ್ ರೆಡ್ಡಿ, ಮಾಜಿ ಪುರಸಭಾ ಸದಸ್ಯರಂಥ ಕಲ್ಪವೃಕ್ಷ ರವಿ ಸೇರಿದಂತೆ ಮತ್ತಿತರರು ಶಾಸಕರ ಜೊತೆಯಲ್ಲಿ ಇದ್ದರು. ಇನ್ನು ಇದೇ ವೇಳೆ ಎಲ್ಲ ರೋಗಿಗಳಿಗೆ ಎಳೆನೀರು, ಹಣ್ಣು ಹಂಪಲುಗಳನ್ನು ಶಾಸಕರಾದ ಎಚ್ ವಿ ವೆಂಕಟೇಶ್ ರೋಗಿಗಳಿಗೆ ವಿತರಿಸಿದ್ದಾರೆ. ಪ್ರತಿಯೊಬ್ಬ ರೋಗಿಗಳನ್ನು ಮಾತಾಡಿಸಿ ಧೈರ್ಯ ತುಂಬಿದ ಶಾಸಕರ ಎಚ್ ವಿ ವೆಂಕಟೇಶ್ ಸೂಕ್ತ ಚಿಕಿತ್ಸೆ ಕೊಡಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗೆ ಬೇಕಾದರೆ ತುಮಕೂರಿಗೆ ಕಳಿಸಿಕೊಡುವುದಾಗಿ ರೋಗಿಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಗೃತಿ ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.